ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜರ್ದಾ, ಗುಟ್ಕಾ, ಖೈನಿಯಂತಹ ತಂಬಾಕು ಉತ್ಪನ್ನಗಳು ಆರೋಗ್ಯಕ್ಕೆ ಮಾರಕ ಅನ್ನೋದು ದೊಡ್ಡ ಸತ್ಯ. ಆದ್ರೆ ಇಂತಹ ಜಾಹೀರಾತುಗಳಿಂದಲೇ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ. ಇಂತಹ ಆದಾಯದ ಮೂಲವನ್ನ ತಡೆಯೋದಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಗುಟ್ಕಾ ಜಾಹೀರಾತೊಂದು ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಸಂಘರ್ಷಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಗರ ರಸ್ತೆ ಸಾರಿಗೆ ಬಸ್ಸುಗಳ ಮೇಲಿದ್ದ ಗುಟ್ಕಾ ಜಾಹೀರಾತು ಹರಿದಿದ್ದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶಗೊಂಡಿದ್ದರು. ಸಾರಿಗೆ ಬಸ್ಗಳ ಮೇಲೆ ಹಾಕಲಾಗಿರುವ ಗುಟ್ಕಾ ಜಾಹೀರಾತು ಹರಿದು ಹಾಕುವ ಮೊದಲು ದೇಶಾದ್ಯಂತ ಗುಟ್ಕಾ ಮಾರಾಟ ನಿಷೇಧ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ರೆಡ್ಡಿ ಸವಾಲ್ ಹಾಕಿದ್ರು. ಬಸ್ ಮೇಲಿನ ಜಾಹೀರಾತುಗಳಿಂದ ಸಂಸ್ಥೆಗೆ ದಿನಕ್ಕೆ 60 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಬಸ್ ಮೇಲಿನ ಜಾಹೀರಾತು ವಿರೋಧಿಸುವವರು ದೇಶಾದ್ಯಂತ ಗುಟ್ಕಾ ಮಾರಾಟವನ್ನೇ ನಿಷೇಧ ಮಾಡಲಿ ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ರು. ನಾವು ಗುಟ್ಕಾ ನಿಷೇಧ ಮಾಡೋ ಹೋರಾಟ ಮಾಡಬೇಕಾ, ಇಲ್ಲವೇ ಬಸ್ಗಳ ಮೇಲಿರುವ ಸ್ಟಿಕ್ಕರ್ ರಕ್ಷಣೆ ಬಗ್ಗೆ ಹೋರಾಟ ಮಾಡಬೇಕಾ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ರು. ಇಡೀ ಬಸ್ ಪೂರ್ತಿ ಜಾಹೀರಾತು ಹಾಕುವಂತಿಲ್ಲ, 40% ಜಾಹೀರಾತು ಹಾಕುವಂತೆ ಸಂಸ್ಥೆಗೆ ಸೂಚನೆ ನೀಡಿರೋದಾಗಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಸಾರಿಗೆ ಸಂಸ್ಥೆಗೆ ಜಾಹೀರಾತಿನಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇರೋದ್ರಿಂದ ಆ ಬರ್ತಾ ಇರುವಂತಹ ಆದಾಯವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸಚಿವರ ನಿಲುವಾಗಿದೆ. ಒಟ್ಟಾರೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನಲಾಗಿರುವ ಗುಟ್ಕಾ ಜಾಹೀರಾತಿನಿಂದ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರ್ತಾ ಇರೋದು ಶ್ಲಾಘನೀಯ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.